ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ದಾಸಾಳ ಹೂವಿನ ಚಹಾ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಫಸ್ಟ್ ನಾವು ಇವಾಗ ದಾಸಾಳ ಹೂವಿನ ಹಿಂದಿನ ತೊಟ್ಟೆಲ್ಲ ತೆಗೆದಿಟ್ಕೊಳ್ಳೋದು ರೀ. ಹೂ ಒಟ್ಟ ಯೂಸ್ ಮಾಡಿದ್ರಿ, ಹಿಂದಿನ ತೊಟ್ಟು ಯೂಸ್ ಇಲ್ಲರಿ. ಈಗ ಒಂದು ಬಟ್ಲಿಗೆ ನೀರು ಹಾಕೊಂಡ ದಾಸಾಳ ಹೂಗಳನ್ನ ತೊಳ್ಕೊಬೇಕ್ರಿ. ಹೂವಿನಿಂದ ಅಷ್ಟನ್ನ ಚಹಾ ಮಾಡೋದಿಲ್ಲ ರೀ. ನಿಮ್ಗೆ ಮೊಗ್ಗು ಸಿಕ್ಕರೂ ಒಣಗಿದ ಹೂ ಸಿಕ್ಕರೂ ಅದರಲ್ಲಿಂದನೂ ಚಹಾ ಮಾಡ್ಬೋದು ರೀ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಬೊಗಣಿ ಇಟ್ಕೊಂಡು ಒಂದು ಗ್ಲಾಸ್ ನೀರು ಹಾಕೊಂಡ್ರಿ. 2 ಸ್ಪೂನ್ ಬೆಲ್ಲ ಹಾಕೋಬೇಕ್ರಿ. 3 ಏಲಕ್ಕಿ ಹಾಕೋಬೇಕ್ರಿ. ಈಗ ನಾವು ಆಗಲೇ ತೊಳೆದು ಇಟ್ಕೊಂಡಿರುವಂಥ ದಾಸಾಳ ಹೂವನ್ನ ಕುದಿಯಕ್ಕೆ ಹಾಕಬೇಕ್ರಿ. ಈ ದಾಸಾಳ ಹೂವಿನ ಚಹಾ ಕುಡಿಯೋದ್ರಿಂದ ಮುಖದ ಮ್ಯಾಗಿನ ಮೊಡವೆಗಳೆಲ್ಲ ಕಡಿಮೆ ಆಗ್ತಾವೆ. BP ಶುಗರ್ ಕಂಟ್ರೋಲ್ಗೆ ಬರ್ತೈತಿ. ಲಿವರ್ನ ಆರೋಗ್ಯವಾಗಿರ್ತೈತಿ. ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ವಿಟಮಿನ್ C ಇದ್ರಾಗ ಹೇರಳವಾಗಿರೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತೈತಿ. ನಮ್ಮ ದೇಹದಾಗಿರೋ ಟಾಕ್ಸಿನ್ಸ್ನ ಹೊರಗೆ ಹಾಕ್ತೈತಿ. ಈ ಚಹಾ 2 ನಿಮಿಷ ಕುದ್ದಿಂದ ಈ ಥರ ಬ್ಲ್ಯಾಕ್ ಕಲರ್ ಒಳಗೆ ಆಗ್ತೈತಿ ರೀ. ಬ್ಲ್ಯಾಕ್ ಕಲರ್ ಬಂತಂದ್ರೆ ಅದನ್ನು ಒಂದು ಗ್ಲಾಸಿಗೆ ಸೋಸ್ಕೊಳ್ಳೋಣ ರೀ. ಇದಕ್ಕೆ ಇವಾಗ ಅರ್ಧ ಲಿಂಬೆ ಹಣ್ಣಿನ ರಸ ಹಾಕೋಣ ರೀ. ನೋಡ್ರಿ, ಈ ಲಿಂಬೆ ಹಣ್ಣಿನ ರಸ ಹಾಕೊಂಡ್ಮೇಲೆ ಇದು ಹೆಂಗೆ ಚೇಂಜ್ ಆಕೈತಿ ಕಲರ್. ಬ್ಲ್ಯಾಕ್ ಕಲರ್ ಒಳಗಿದ್ದ ಚಹಾ ರೆಡ್ ಕಲರ್ ಆಗ್ತೈತಿ. ನಿಮಗೂ ಈ ಚಹಾ ಇಷ್ಟ ಆಗಿತ್ತಂದ್ರೆ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ಹೆಂಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು.